ಜಾತ್ರಾ ಮುಗಿದು ಜಾತ್ರಾ ಮುಗಿದು
ಗ್ರಾಮದ ಮಗು. ಆ ಮಗು 99 ವರ್ಷ ಬಂದರೆ ಅದು ನಮ್ಮ ಗ್ರಾಮದ ಶ್ರೇಯಸ್ಸು, ನಮ್ಮ ಗ್ರಾಮದ ಮಕ್ಕಳು ವಿದ್ಯಾವಂತ ಆಗುತ್ತಾರೆ ಎನ್ನುವುದಕ್ಕೆ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ನಂತರ ತನ್ನ ಮೆಟ್ಟಿಗೆ ಇದ್ರೊಳಗೆ 5 ಮನುಷ್ಯರದವ್ರ. ಅವ್ರು ಯಾರ್ಯಾರು ಅಂತ ಹೇಳಿ ಕೇಳಿನಂತಂದ್ರ ಕೆಲವು ಜನ ಹೇಳ್ತಾರ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ 5 ಮಂದಿ, ಕರ್ಮೇಂದ್ರಿಯ 5 ಮಂದಿ ಅಂತ ಹೇಳಿ. ಆ ಕರ್ಮೇಂದ್ರಿಯಗಳು ತಮ್ಮ ಕೆಲಸ ಮಾಡ್ತಾವು, ಜ್ಞಾನೇಂದ್ರಿಯ ಕೂಡ ತಮ್ಮ ಕೆಲಸ ಮಾಡ್ತಾವು, ಜ್ಞಾನಕ್ಕಾಗಿನ ತಮ್ಮ ಕೆಲಸ ಮಾಡ್ತಾವು. ನಾವೆಲ್ಲರೂ ಹೋಗ್ಬೇಕು, ಬರ್ಬೇಕು, ಮಾತನಾಡ್ಬೇಕು, ಕೇಳ್ಬೇಕು, ತಿನ್ಬೇಕು ಅಂತ ಹೇಳಿದ್ರೆ ಅದು ಕೂಡ ಕರ್ಮೇಂದ್ರಿಯಗಳು ಕೂಡ ಮಾಡ್ತಾವ್. ಕರ್ಮೇಂದ್ರಿಯಗಳು ಆದ್ಮೇಲೆ ಇಷ್ಟಿತ್ತೂ ಕೂಡ ನಮಗೆಲ್ಲ ಭಗವಂತ ಕೊಟ್ಟಾನಂತ ಹೇಳಿ ಅಂದ್ಮೇಲೆ ಕೂಡ ನಾವು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ಕುಡಿಬೇಕು ಅದನ್ನು ಕುಡಿಬೇಕು. ಕುಡಿಯೋದನ್ನ ಬಿಟ್ಟು ಬೇರೆ ಕುಡಿಯೋಕೆ ಹತ್ತಿದಪ್ಪ ಅಂದ್ರ ಈ ತೇರಿಗೆ ಹಚ್ಚು ಮುರಿದು ಹೋಗುತ್ತಾ. ಎಷ್ಟೊತ್ತು ಹಚ್ಚು ಮುರಿತೈತಪ್ಪ ಅಂತ ಹೇಳಂತಂದ್ರ 100 ವರ್ಷದ ಆಯುಷ್ಯವನ್ನು ಹೊತ್ಕೊಂಡು ಬಂದೀವಿ. ನಡಕ 30 ವರ್ಷಕ್ಕ ನಮ್ಮ ಹಚ್ಚು ಮುರಿದು ಹೋಗ್ತೈತಿ. ಹಂಗಾಗಿ ಹಚ್ಚು ಮುರಿಬಾರ್ದಲ್ಲ. ಹಚ್ಚು ಮುರಿತಪ್ಪ ಅಂದ್ರೆ ತೇರು ಬಾದ ಆಗ್ತೈತಿ. ಈ ತೇರು ಬಾದ ಆಗ್ತೈತಿ, ಅದಕ್ಕೇನು ಆಗಂಗಿಲ್ಲ. ಅದು ಶಾಶ್ವತವಾಗಿರ್ತಕ್ಕಂಥ ತೇರು. ಇದಕ್ಕೆ 100 ವರ್ಷದ ಆಯುಷ್ಯವನ್ನ ಕೊಟ್ಟು ಕಳಿಸುತ್ತಾನೆ ಭಗವಂತ. ಆ ತೇರಿಗೆ ಎಂದಿಗೂ ಕೂಡ ಕಳಂಕ ಬರಬಾರದು. ಪ್ರಸಾದ ಕಾಯವಿದನು ಕೆಡಿಸಲಾಗದು ಅಂತಕ್ಕಂಥ ಮಾತನ್ನ ಅಕ್ಕ ಕರ್ಕೊಂಡು ಬರ್ತಾ ಇದ್ದಾಳೆ. ಹಂಗಾಗಿ ಈ ಪ್ರಸಾದ ಕಾಯಕ್ಕೆ ಬಂದಿರತಕ್ಕಂಥ ದೇಹ ಪ್ರಸಾದವನ್ನ ಗುಂಡು ಪ್ರಸಾದ ಕಾಯವಾಗಿ ಪ್ರಸಾದದಲ್ಲಿ ನಮ್ಮ ಶರಣ ಪರಂಪರೆ, ಆಚಾರ್ಯ ಪರಂಪರೆ
ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಆದ್ರೆ ವಿಚಾರ ಮಾಡೋದು ಅಷ್ಟೇ ನಮ್ ಕೆಲಸ ಆಗೈತಿ. ವಿಚಾರ ಮಾಡೋದು ಅಷ್ಟೇ ಕೆಲಸ ಆಗೈತಿ. ಆದ್ರೆ ಆಚರಣೆ ಒಳಗೆ ತರಬೇಕಪ್ಪ ಅಂತ ಹೇಳಂತಂದ್ರ ಕಷ್ಟ ಅನ್ಸಕತ್ತೈತಿ. ಹಂಗಾಗಿ ಕಷ್ಟವನ್ನ ನಾವೆಲ್ಲರೂ ಕೂಡ ಒಮ್ಮೆ ಮೆಲಕ್ ಹಾಕ್ಬೇಕು. ಕಷ್ಟ ಬರ್ತೈತಂತ ಹೇಳಿ ಆಚಾರ ಬಿಟ್ಟನಂದ್ರ ಅದು ಅಂತರಂಗದೋಳು ಅರಿವಾದಡೇನು ಆಚಾರವಿಲ್ಲದನ್ನಕ್ಕ ನಮ್ಗೆಲ್ಲ ಜ್ಞಾನೋದಯ ಮಾತೆಯ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಶುಭವನ್ನ ಹಾರೈಸಿ 4 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಇಂದಿನ ಜೀವ ಸಾನ್ನಿಧ್ಯವನ್ನು ವಹಿಸಿ ಅತ್ಯಂತ ಭಕ್ತಾದಿಗಳ ಒಂದು ಅಮೃತ ಸಿದ್ಧಿಯನ್ನು ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಪೂಜ್ಯರ ಪಾದರುಗಳಿಗೆ ಅರ್ಪಿಸ್ತಾ ಇದ್ದೇವೆ.